ಇನ್ನು ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಸ್ಟಿಕ್ಕರ್ ವಾರ್. ಬೆಂಗಳೂರು ಮತ್ತು ಶಿವಮೊಗ್ಗದಲ್ಲಿ ಸ್ಟಿಕ್ಕರ್ ವಾರ್ ಜೋರಾಗಿದ್ದು, ಬೆಂಗಳೂರಿನಲ್ಲಿ ಮೋದಿ ವಿರುದ್ಧ ಸ್ಟಿಕ್ಕರ್ ವಾರ್ ಶುರುವಾಗಿದೆ. ಈಗ ಮೋದಿ ವಿರುದ್ಧ ಸ್ಟಿಕ್ಕರ್ ಅಂಟಿಸಿದ್ದಾರೆ ಕೈ ಕಾರ್ಯಕರ್ತರು. ಹೀಗಾಗಿ ಬಿಜೆಪಿ ಕಿಡಿ ಕಾರ್ತಾ ಇದೆ. ಬೆಂಗಳೂರು ಮತ್ತು ಶಿವಮೊಗ್ಗದಲ್ಲಿ ಸ್ಟಿಕ್ಕರ್ ವಾರ್ ಶುರುವಾಗಿದೆ. ಮತ್ತೆ ಜಿರಳೆಗಳು ಅಲರ್ಟ್ ಆದಂತೆ ಕಾಣ್ತಾ ಇದೆ ಅಂತ ಒಂದು ಕಡೆ ಸಂದೇಹ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಮೋದಿ ವಿರುದ್ಧ ಸ್ಟಿಕ್ಕರ್ ಅಂಟಿಸಿದ್ದಾರೆ ಕೈ ಕಾರ್ಯಕರ್ತರು. ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕಚೇರಿ ಮುಂದೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಮಲ್ಲೇಶ್ವರಂನಲ್ಲಿರುವ ಕಚೇರಿ ಮುಂದೆ ಮೋದಿ ವಿರುದ್ಧ ಸ್ಟಿಕ್ಕರ್ ಅಂಟಿಸಿದ್ದಾರೆ ಅಂತ ಬಿಜೆಪಿಗರು ಈಗ ಕೆಂಡ ಕಾರ್ತಾ ಇದ್ದಾರೆ. ಜನ್ಜಿ ಆರ್ಎಸ್ಎಸ್ ವಿಚಾರವಾಗಿ ಸ್ಟಿಕ್ಕರ್ ಅನ್ನ ಅಂಟಿಸಿದ್ದಾರೆ ಕಾರ್ಯಕರ್ತರು. ಸಂಘಿಗಳು ಮುದುಕರು ಜಂಜಿಗಳನ್ನ ಹೊಡೆದಿದ್ದು ಮೋದಿ. ಜಂಜಿಗಳ ರಕ್ತ ಮೋದಿ ಕೈಗೆ ಅಂಟಿದೆ ಅಂತ ಸ್ಟಿಕ್ಕರ್ ಅಂಟಿಸಿ ಈಗ ಆರೋಪ ವ್ಯಕ್ತಪಡಿಸ್ತಾ ಇದ್ದಾರೆ ಕೈ ಕಾರ್ಯಕರ್ತರು. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ನಡೆಗೆ ಬಿಜೆಪಿ ಕೆಂಡ ಕಾರ್ತಾ ಇದೆ. ಬೆಂಗಳೂರು ಮತ್ತು ಶಿವಮೊಗ್ಗದಲ್ಲಿ ಆದಂತ ಘಟನೆ ಇದು. ಸ್ಟಿಕ್ಕರ್ ವಾರ್. ಮೋದಿ ವಿರುದ್ಧ ಸ್ಟಿಕ್ಕರ್ ಅಂಟಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಮುದುಕರು ಮತ್ತು ಜಂಜಿಗಳಿಗೆ ಯಾರ್ಯಾರು ಹೊಡೆದಿದ್ದಾರೋ ಅವರೆಲ್ಲ ಮೋದಿ ಕಡೆಯವರು. ಮೋದಿ ಕೈಗೆ ಅವರ ರಕ್ತ ಅಂಟಿದೆ ಅಂತ ಸ್ಟಿಕ್ಕರ್ ಅಂಟಿಸಿ ಕೈ ಕಾರ್ಯಕರ್ತರು ಈಗ ಆಕ್ರೋಶವನ್ನು ಒಂದು ಕಡೆ ಹೊರ ಹಾಕ್ತಾ ಇದ್ರೆ, ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕಚೇರಿ ಮುಂದೆಯೂ ಕೂಡ ಸ್ಟಿಕ್ಕರ್ ಅನ್ನು ಅಂಟಿಸಿ ಈ ರೀತಿ ವಿಕೃತಿ ಮೆರೆದಿದ್ದಾರೆ ಅಂತ ಬಿಜೆಪಿಗರು ಕಿಡಿಕಾರ್ತಾ ಇದ್ದಾರೆ. ಮಲ್ಲೇಶ್ವರಂನಲ್ಲಿರುವಂತಹ ಕಚೇರಿ ಮುಂದೆ ಮೋದಿ ವಿರುದ್ಧ ಈಗ ಸ್ಟಿಕ್ಕರ್ ಅಂಟಿಸುವ ಮೂಲಕ ವಾರ್ ಶುರು ಹಚ್ಚಿಕೊಂಡಿದ್ದಾರೆ. ಜನ್ಜಿ ಮತ್ತು ಆರ್ಎಸ್ಎಸ್ ವಿಚಾರವಾಗಿ ಈಗ ಭುಗಿಲೆದ್ದಂತ ಕೈ ಕಾರ್ಯಕರ್ತರು ಸಂಘಿಗಳು ಮುದುಕರು ಜಂಜಿಗಳನ್ನ ಹೊಡೆದಿದ್ದು ಮೋದಿ ಅಂತ ಆರೋಪ ವ್ಯಕ್ತ ಮಾಡ್ತಾ ಇದ್ದಾರೆ. ಜಂಜಿಗಳ ರಕ್ತ ಮೋದಿ ಕೈಗೆ ಅಂಟಿದೆ ಎಂಬುವ ಸ್ಟಿಕ್ಕರ್ ಅನ್ನ ಕಾಂಪೌಂಡ್ಗೆಲ್ಲ ಅಂಟಿಸಿ ಈಗ ಕೈ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮಲ್ಲೇಶ್ವರಂನಲ್ಲಿರುವಂತಹ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರ ಕಚೇರಿ ಮುಂದೆಯೂ ಕೂಡ ಸ್ಟಿಕ್ಕರ್ ಅನ್ನು ಅಂಟಿಸಿ ಕೈ ಕಾರ್ಯಕರ್ತರು ಈ ರೀತಿಯಾದಂಥ ಪ್ರೊಟೆಸ್ಟ್ ಅನ್ನು ನಡೆಸಿದ್ದಾರೆ. ಇದಕ್ಕೀಗ ಬಿಜೆಪಿಗರು ಕೆಂಡ ಕಾರ್ತಾ ಇದ್ದಾರೆ. ಸಂಘಿಗಳು ಮುದುಕರು ಎಲ್ಲರೂ ಸೇರಿ ವಿದ್ಯಾರ್ಥಿಗಳ ಮೇಲೆ ಜಂಜಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದು ಈಗ ಕೈ ಕಾರ್ಯಕರ್ತರ ಒಂದು ಆಕ್ರೋಶ. ಇಲ್ಲಿ ಗುರುತಿಸ್ತಾ ಇದೆ. ಮೋದಿ ಸರ್ಕಾರದ ಪೊಲೀಸ್ ಅಧಿಕಾರಿಗಳನ್ನು ನಾವು ದೂರಕ್ಕಾಗಲ್ಲ. ಪೊಲೀಸ್ ಅಧಿಕಾರಿಗಳಿಗೆ ಸರ್ಕಾರ ಏನ್ ಹೇಳುತ್ತಾ ಆ ಕೆಲಸವನ್ನ ಮಾಡ್ತಾರೆ. ಪೊಲೀಸ್ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಮೋದಿ ಸರ್ಕಾರದವರು ಆರ್ಡರ್ ಮಾಡಿದ್ರು. ಮತ್ತೆ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ, ಈ ಚಿತ್ರದಲ್ಲಿ AK-47 ಪ್ರಯೋಗ ಸಹ ನಮ್ಮ ವಿದ್ಯಾರ್ಥಿಗಳ ಮೇಲೆ ನಡೀತಿದೆ. ಅವಕಾಶ ಕೊಟ್ಟು ನಮ್ಮ ವಿದ್ಯಾರ್ಥಿಗಳನ್ನ ಭಯೋತ್ಪಾದಕರ ರೀತಿಯಲ್ಲಿ ನಡೆಸಿಕೊಂಡಿರ್ತಕ್ಕಂಥ ಈ ಮೋದಿ ಸರ್ಕಾರಕ್ಕೆ ನಮ್ಮ ತೀರ್ಥಹಳ್ಳಿ ಯುವ ಕಾಂಗ್ರೆಸ್ನ ವತಿಯಿಂದ ನಾವು ಧಿಕ್ಕಾರವನ್ನ ಹೇಳ್ತಾ ಇದ್ದೇವೆ. ಈ ಒಂದು ಸ್ಟಿಕ್ಕರ್ ನ ಮೋದಿ ಅವರ ಬ್ಯಾನರ್ ನ ಮೇಲೆ ಅಂಟಿಸೋದ್ರ ಮುಖಾಂತರ ನಮ್ಮ ಹೋರಾಟವನ್ನ ಇಲ್ಲಿ ಗುರುತಿಸ್ತಾ ಇದೆ. ಮೋದಿ ಸರ್ಕಾರದ ಪೊಲೀಸ್ ಅಧಿಕಾರಿಗಳನ್ನು ನಾವು ದೂರಕ್ಕಾಗಲ್ಲ. ಪೊಲೀಸ್ ಅಧಿಕಾರಿಗಳಿಗೆ ಬಟ್ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಜೀವನ್. ಮತ್ತೆ ಸ್ಟಿಕ್ಕರ್ ವಾರ್ ಶುರುವಾದಂತೆ ಕಾಣ್ತಾ ಇದೆ. ಮೋದಿ ವಿರುದ್ಧ ಮತ್ತೆ ಕೈ ಕಾರ್ಯಕರ್ತರು ಸ್ಟಿಕ್ಕರ್ ಅಂಟಿಸುವ ಮೂಲಕ ಈಗ ವಾರ್ ಶುರು ಹಚ್ಕೊಂಡಿದ್ದಾರೆ. ಎಲ್ಲಿಯ ತನಕ ತಲುಪುತ್ತೆ ಇದು ಅಂತ? ಎಸ್ ಕಾರ್ತಿಕ್, ಸದ್ಯ ಏನ್ ಈ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗಿದೆ. ಯಾಕಂದ್ರೆ ಈ ಹಿಂದೆ ಈ ಪೋಸ್ಟರ್ ವಾರ್ ಏನಾಗಿತ್ತು, ಸ್ವಲ್ಪ ಎಲ್ಲೋ ಕೆಲವೊಂದಿಷ್ಟು ದಿನ ಬ್ರೇಕ್ ಬಿದ್ದಿತ್ತು ಅಂತಾನೆ ಹೇಳ್ಬೋದು. ಈವರೆಗೆ ಕಳೆದ ಬಾರಿ ಏನು ಬಿಜೆಪಿ ನಾಯಕರಾದಂತಹ ಸುನಿಲ್ ಅವರ ಮನೆ ಮೇಲೂ ಕೂಡ ಯೂತ್ ಕಾಂಗ್ರೆಸ್ ನಾಯಕರಾಗಿರ್ಬೋದು, ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಪೋಸ್ಟರ್ ವಾರ್ ಅನ್ನ ನಡೆಸಿದ್ರು. ಸದ್ಯ ಈಗ ಏನ್ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಅಂದ್ರೆ ಕಳೆದ ಬಾರಿ ಜಂತರ್ ಮಂತರ್ ನಲ್ಲಿ ಒಂದು ಪ್ರತಿಭಟನೆ ಆಗುತ್ತೆ ವಿದ್ಯಾರ್ಥಿಗಳ ವಿಚಾರವಾಗಿ. ಆ ಒಂದು ವಿಚಾರದಲ್ಲೂ ಕೂಡ ಎಲ್ಲೋ ಕೇಂದ್ರ ಸರ್ಕಾರ ಒಂದು ಅವನ್ನ ಪರಿಗಣನೆ ಮಾಡ್ಲಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಸಾಕಷ್ಟು ಕೇಂದ್ರ ಸರ್ಕಾರ ಸಾಕಷ್ಟು ಒಂದು ಒತ್ತಡವನ್ನ ಹಾಕಿರುವಂತದ್ದು ವಿದ್ಯಾರ್ಥಿಗಳ ಮೇಲೆ ಏನೊಂದು ಹಲ್ಲೆ ಮಾಡ್ತಾ ಒಂದು ನಿಟ್ಟಿನಲ್ಲಿ ಈಗ ಅಂದ್ರೆ ಯೂತ್ ಕಾಂಗ್ರೆಸ್ನ ಏನು ಯುವಕರಿದ್ದಾರೆ ಎಲ್ಲರೂ ಸೇರಿ ಒಂದು ರಾಜ್ಯದಾದ್ಯಂತ ಕೇವಲ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ರಾಜ್ಯದಾದ್ಯಂತ ಒಂದು ಪೋಸ್ಟರ್ ವಾರ್ ಅನ್ನ ನಡೆಸಿರುವಂತದ್ದು. ಏನು ಬೆಂಗಳೂರಿನ ಅಶ್ವಥ್ ನಾರಾಯಣ್ ಅವರ ಆಫೀಸ್ ಏನಿದೆ, ಈ ಒಂದು ಆಫೀಸ್ ಅಲ್ಲೂ ಕೂಡ ಒಂದು ಪೋಸ್ಟರ್ ಅನ್ನ ನಡೆಸಿರುವಂತದ್ದು. ಬೆಳಗ್ಗೆ ಏನು
ಎಲ್ಲಾ ನಾಯಕ ಅಂದ್ರೆ ಯೂತ್ ಕಾಂಗ್ರೆಸ್ ನ ಒಂದು ಕಾರ್ಯಕರ್ತರು ಹೋಗಿ ಪೋಸ್ಟರ್ ನ ಅಂಟಿಸಿದ್ದಾರೆ. ಮೋದಿ ಈ ಒಂದು ಏನು ಜಂತರ್ ಮಂತರ್ ನಲ್ಲಿ ಪ್ರತಿಭಟನೆ ಆಯ್ತು, ಈ ಒಂದು ಜಂತರ್ ಮಂತರ್ನ ಪ್ರತಿಭಟನೆ ಹಿಂದೆ ಮೋದಿಯ ಕೈವಾಡ ಇದೆ, ಅಲ್ಲಿ ರಕ್ತ ಹರಿದು ಮೋದಿ ಅನ್ನೋ ನಿಟ್ಟಿನಲ್ಲಿ ಪೋಸ್ಟರ್ ಗಳನ್ನ ಹಾಕಿದ್ದಾರೆ. ಸದ್ಯ ಈ ಒಂದು ವಿಚಾರವಾಗಿ ವಿವಾದಾತ್ಮಕವಾಗಿ ತಿಳ್ಕೊಂತಾ ಇರುವಂತದ್ದು ಈ ಒಂದು ವಿಚಾರ. ಸದ್ಯ ಈ ಒಂದು ವಿಚಾರಕವಾಗಿ ಏನು ಸದ್ಯ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದು ರಿಯಾಕ್ಟ್ ಅನ್ನ ಮಾಡಿರುವಂತದ್ದು ಏನಂದ್ರೆ ಈ ಒಂದು ಪೋಸ್ಟರ್ ಹಾಕಿರುವಂತದ್ದು ತಪ್ಪು. ಯಾಕಂದ್ರೆ ಪೋಸ್ಟರ್ ವಾರ್ ಈ ಹಿಂದಿನಿಂದಲೂ ಸ್ವಲ್ಪ ಕಡಿಮೆ ಆಗಿತ್ತು. ಆದ್ರೆ ಅವರು ಏನು ಜಂತರ್ ಮಂತರ್ನಲ್ಲಿ ಆದಂತಹ ವಿಚಾರವನ್ನ ಏನು ಅವರು ಪರಿಗಣನೆ ಮಾಡ್ತಿಲ್ಲ, ಅದು ತಪ್ಪಾಗುತ್ತೆ. ಆದ್ರೆ ಈ ಒಂದು ಪೋಸ್ಟರ್ ಹಾಕಿರುವಂತದ್ನ ನಾನು ಕೂಡ ತಪ್ಪು ಅಂತ ಹೇಳ್ತೀನಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈಗ ಸದ್ಯ ರಿಯಾಕ್ಟ್ ಮಾಡಿರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಜೀವನ್.